ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್. ಪ್ರಸಿದ್ಧ ಹೇಳೋದಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಗೆ ಕೆಲವಿಷ್ಟು ಧರ್ಮಶಾಸ್ತ್ರ, ಅಯ್ಯನಾರು ಮತ್ತೆ ಅಯ್ಯಪ್ಪ ವಿಗ್ರಹಗಳಿಗೆ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಒನ್ ಬೈ ಒನ್ ನೋಡೋಣ ಬನ್ನಿ. ನೋಡಿ, ಇವಾಗ ನೀವು ನೋಡ್ತಿರುವಂತದ್ದು ತಾಮ್ರದಿಂದ ಮಾಡಿರುವಂತಹ ಧರ್ಮಶಾಸ್ತ್ರ ವಿಗ್ರಹ. ಧರ್ಮಶಾಸ್ತ್ರಗೆ ಇಬ್ರು ಪತ್ನಿಯರು ಇರ್ತಾರೆ, ಪೂರ್ಣ ಮತ್ತು ಪುಷ್ಕಲಾ ದೇವಿ ಅಂತ. ನೀವು ನೋಡ್ತಿರುವಂತದ್ದು ಸುಮಾರು 3 ಇಂಚ್ ಉದ್ದ ಮತ್ತೆ 2 ಇಂಚ್ ಎತ್ತರ ಇರುವಂತಹ ಒಂದು ಮಾಡೆಲ್. ಇದೇ ತರ ಬರೀ ಅಯ್ಯನಾರ್ ಇರೋದು ಒಂದು ತೋರಿಸ್ತೀನಿ ನೋಡಿ. ಪಂಚೋಲ್ ಮಾಡಿರುವಂತದ್ದು ಈ ತರ ಬರುತ್ತೆ. ಇವೆಲ್ಲ ಪಾಲಿಶ್ ಮಾಡಬೇಕು. ನಾನು ನಿಮ್ಗೆ ತೋರಿಸಿರೋದು ಅನ್ಪಾಲಿಶ್ ಐಡಲ್ಸ್ ಇವೆಲ್ಲ. ಇದು ಸುಮಾರು 2 ಇಂಚ್ ಬರುತ್ತೆ. ಮತ್ತೆ ಇನ್ನೊಂದು ಧರ್ಮಶಾಸ್ತ್ರ ಅಥವಾ ಅಯ್ಯಪ್ಪ ಮಾಡೆಲ್ ಇದು. ಮತ್ತೊಂದು ಮಾಡೆಲ್ ತೋರಿಸ್ತೀನಿ ನೋಡಿ, ಧರ್ಮಶಾಸ್ತ್ರ ಅದು. ಮತ್ತೆ ಇವಾಗ ಹೊಸದಾಗಿ ಒಂದು ಲಾಂಚ್ ಮಾಡಿದೀವಿ ಧರ್ಮಶಾಸ್ತ್ರ ಐಡಲ್. ಇದು ಬಂದು ಆಂಟಿಕ್ ರೆಪ್ಲಿಕಾ. ಸೊ ಇದು ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇದು ನೋಡಿ, ತುಂಬಾ ಮುದ್ದಾಗಿದೆ, ಒಳ್ಳೆ ನಗು ಮುಖ ಮತ್ತೆ ಕಣ್ಗಳೆಲ್ಲ ಎದ್ದು ಕಾಣುತ್ತೆ. ಇದು ಸುಮಾರು 2-2.5 ಇಂಚ್ ಅಷ್ಟು ಬರುತ್ತೆ. ಇದನ್ನ ನಾವು ಕಾಪರ್ ಕೂಡ ಮಾಡಿದೀವಿ, ಅದನ್ನ ತೋರಿಸ್ತೀನಿ ನೋಡಿ. ಈ ತರ ನಗು ಮುಖ ಇರುವಂತದ್ದು ಮತ್ತೆ ತುಂಬಿಕೊಂಡಿರುವಂತ ಐಡಲ್ಸ್ ಗಳು ಈ ಸೈಜ್ ಅಲ್ಲಿ ಮಾಡೋದು ತುಂಬಾ ಕಷ್ಟ, ಮತ್ತೆ ಇವಾಗ ಮಾಡೋದಿಲ್ಲ ಯಾರು. ಹಾಗಾಗಿ ಇದಕ್ಕೆ ಅದರದೇ ಆದಂತಹ ಬೇಡಿಕೆಗಳಿರುತ್ತೆ ಮತ್ತೆ ಬ್ಯೂಟಿ ಕೂಡ ಇರುತ್ತೆ. ಇದು 2D ಮಾಡೆಲ್ ಅಯ್ಯಪ್ಪ ಸ್ವಾಮಿದು ಅಥವಾ ಧರ್ಮಶಾಸ್ತ್ರ. ಅದು ಅಯ್ಯನಾರ್ ಅಂತ ಕೂಡ ಕರೀತಾರೆ ಕೆಲವೊಂದ್ ಕಡೆ ಇದನ್ನ. ಸೊ ನಮ್ಮ ಹತ್ರ ಇರೋ ದೊಡ್ಡ ಮಾಡೆಲ್ ಅಯ್ಯಪ್ಪದು ಅಥವಾ ಧರ್ಮಶಾಸ್ತ್ರದು ಅಂದ್ರೆ ಇದು ಸುಮಾರು 5ರಿಂದ 5.5 ಇಂಚ್ ಬರುತ್ತೆ. ಪ್ರಭಾವಳಿ ಸೇರಿದ್ರೆ 6 ಇಂಚ್ ಆಗಬಹುದು. ಇದಕ್ ನಕಾಸ್ ಆಗಿದೆ. ಇದು ಕೂಡ ವಿಂಟೇಜ್ ಐಡಲ್. ಇದು ನಕಾಸ್ ಇಲ್ಲ ಅಂದ್ರೆ ಇದು ಆಂಟಿಕ್ ಸ್ವರೂಪ ತಗೊಳತ್ತೆ. ಸಾಮಾನ್ಯವಾಗಿ ಅಯ್ಯನಾರ್ ನೀವು ನೋಡ್ಬೋದು, ಆನೆ ಮೇಲೆ ಕೂತಿರ್ತಾಳೆ. ಸೊ ಇದನ್ನ ಆನೆ ಮೇಲೆ ಇಡ್ಬೋದು, ಇಲ್ಲ ಅಂದ್ರೆ ಆನೆ ಮೇಲೆ ಇಟ್ಟಿರೋಂಥದ್ದು ಕೂಡ ನಾವು ಮಾಡ್ಕೊಡ್ಬಹುದು. ಇವಾಗ ನೀವು ನೋಡಿರಂತಲ್ಲ ರೆಗ್ಯುಲರ್ ಮಾಡೆಲ್ಸ್. ಇವಾಗ ಕಾಪರ್ ಒಂದು ಪುಟಾಣಿ ಸೈಜ್ ಧರ್ಮಶಾಸ್ತ್ರ ತೋರಿಸ್ತೀನಿ ನೋಡಿ. ಈ ತರ ಬರುತ್ತೆ. ಇದನ್ನ ಫೈನ್ ಫಿನಿಶಿಂಗ್ ಇರೋದೆಲ್ಲ ಕ್ಯಾಡ್ ಮಾಡೆಲ್ಸ್ ಅಲ್ಲಿ ಬರುತ್ತೆ ನಿಮ್ಗೆ ನೆಕ್ಸ್ಟ್ ಕಮಿಂಗ್ ರೀಲ್ಸ್ ಗಳಲ್ಲಿ. ಸೊ ನಮ್ಮ ಹತ್ರ ಇರುವಂತಹ ಅಯ್ಯಪ್ಪ ಅಥವಾ ಧರ್ಮಶಾಸ್ತ್ರ ವಿಗ್ರಹಗಳ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಬರೋ ವಿಡಿಯೋಗಳಲ್ಲಿ ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಘಾ ಅಥವಾ ಕಾರ್ತಿಕೇಯ ವಿಡಿಯೋಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಗೆಳೆಯರೆ.